ಅಬ್ಬಾ! ಬಿಸಿ ಬಿಸಿ ಜ್ವಾಳದ ರೊಟ್ಟಿ ಜೊತಿಗೆ ಮೆತ್ತಗ ಬೇಯಿಸಿದ ಬ್ಯಾಳಿ ಪಲ್ಲೆ ಮ್ಯಾಗ ಒಂದಿಷ್ಟು ಚೊಚ್ಚಲ ತುಪ್ಪ ಬಿಟ್ಕೊಂಡು ತಿಂದ್ರ ಆಹಾ! ಸ್ವರ್ಗ ಇಲ್ಲೇ ಐತ್ ನೋಡ್ರಿ. ನಮಸ್ಕಾರ ರೀಪ್ಪ, ನಾನ್ರಿ ಪ್ರತಿಭಾ. ಇವತ್ತು ನಮ್ಮ ಮನ್ಯಾಗ ಬ್ಯಾಳಿ ಪಲ್ಯ ಮಾಡಿದ್ದೆ. ನಿಮಗೂ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡೀನಿ. ನೋಡುನ್ ಬರ್ರಿ ಹೆಂಗೆ ಮಾಡೋದು ಅಂತೇಳಿ. ನಮ್ಮ ಮನ್ಯಾಗ ಬ್ಯಾಳಿ ಪಲ್ಯ ಅಂದ್ರೆ ಸಣ್ಣ ಹುಡುಗರ್ಲಿಂದ ಹಿಡ್ದನು ಮನ್ಯಾಗ ದೊಡ್ಡೋರ್ವರೆಗೂ ಭಾಳ ಇಷ್ಟ ನೋಡ್ರಿ. ಖಾರ ಮಸಾಲೆ ಹದವಾಗಿ ಬಿದ್ದು ಸಣ್ಣ ಉರ್ಯಾಗ ಕುದ್ದು ಬಂದಾಗ ಅದ್ರ ಪರಿಮಳ ಓಣ್ಯಾಗೆಲ್ಲ ಪಸರಿಸತ್ತ ನೋಡ್ರಿ. ಮೊದ್ಲಿಗೆ ನಾ ಬ್ಯಾಳಿ ಪಲ್ಯ ಮಾಡಾಕ ಬ್ಯಾಳಿ ಕುದಿಸಿಟ್ಕೊಂಡಿನ್ರಿ ಮೆತ್ತಗ. ಮತ್ತು ಒಂದು ಕಡಾಯಾಗ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸ್ವೆ ಹಾಕ್ಕೊಳತ್ತೀನಿ. ಹಿಂಗೆ ಎಣ್ಣೆ ಕಾದಿಂದಾಗ ಸಾಸ್ವೆ ಮತ್ತು ಜೀರಿಗೆ ಕರಿಬೇವ ಹಾಕ್ಕೋಬೇಕು ನೋಡ್ರಿ. ಕರಿಬೇವ ಹಾಕಿಂದಾಗ ನಾನಿಲ್ಲೇ ಸ್ವಲ್ಪ ಸ್ಪೆಷಲ್ ರುಚಿ ಕೊಡಲಿ ಅನ್ನೋದಕ್ಕೋಸ್ಕರ ಸಬ್ಬಸ್ಗೆ ಸೊಪ್ಪು ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಆ ಸಬ್ಬಸ್ಗೆ ಸೊಪ್ಪು ಹಾಕಿ ಈ ಬ್ಯಾಳಿ ಪಲ್ಯ ಮಾಡತ್ತೀನಿ ರೀ ನಾನು. ಈ ಸಬ್ಬಸ್ಗೆ ಸೊಪ್ಪು ಹಾಕೋದ್ರಿಂದ ಮಕ್ಕಳು ಸಬ್ಬಸ್ಗೆ ಸೊಪ್ಪು ತಿನ್ಲಂಗಿತ್ತಂದ್ರೆ ಬ್ಯಾಳಿ ಪಲ್ಯದ ಆಸೆಕರ ತಿಂತಾರಂತೇಳಿ ನಾನು ಹಿಂಗೆ ಬ್ಯಾಳಿ ಪಲ್ಯದಾಗ ಇಟ್ಟು ಮಾಡಿರ್ತೀನಿ ರೀ ಬ್ಯಾಳಿನ. ಕರಿಬೇವು ಹಾಕ್ಕೊಂಡು ಇನ್ಮ್ಯಾಗ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿ ಅದಕ್ಕೆ ಹಾಕ್ಕೋಬೇಕ್ರಿ. ಬೆಳ್ಳುಳ್ಳಿ ಚಂದಾಗ ಫ್ರೈ ಆತಂದ್ರೆ ಮುಂದೆ ಅದಕ್ಕೆ ಸಬ್ಬಸ್ಗೆ ಸೊಪ್ಪು ಸಣ್ಣಗೆ ಮೊದಲು ಹೆಚ್ಚಿಟ್ಕೊಂಡೀನಿ ಅದನ್ನು ಹಾಕ್ಕೊಂಡಿದ್ದಾಗ ಸಬ್ಬಸ್ಗೆ ಸೊಪ್ಪು ಹಾಕ್ಕೊಂಡಿದ್ಮ್ಯಾಗ ಸಬ್ಬಸ್ಗೆ ಸೊಪ್ಪು ಭಾಳ ಹುರಿಬಾರ್ದ್ರಿ. ಭಾಳ ಹುರಿತಂದ್ರೆ ಸಬ್ಬಸ್ಗೆ ಸೊಪ್ಪಿನಾಗಿರೋ ಅಂಶ ಎಲ್ಲ ಹೊಕ್ಕತಿ. ಅದಕ್ಕೆ ಸ್ವಲ್ಪ ಹುರ್ಕೋಬೇಕು ಅದನ್ನ. ಹಿಂಗೆ ಚಂದಂಗಿ ಸಬ್ಬಸ್ಗೆ ಸೊಪ್ಪು ಹುರ್ಕೊಂಡಿದ್ಮ್ಯಾಗ ಅದಕ್ಕೊಂದು ಸ್ವಲ್ಪ ಖಾರ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಚಂದಂಗಿ ಕೈ ಆಡಿಸ್ಕೋಬೇಕು. ಹಿಂಗೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ಮ್ಯಾಗ ಮೀಡಿಯಮ್ ಫ್ಲೇಮ್ದಾಗ ಗ್ಯಾಸ್ ಇಡಬೇಕು. ಹೈ ಫ್ಲೇಮ್ನಾಗಂತೂ ಒಟ್ಟು ಇಡಕ್ಕೆ ಹೋಗ್ಬೇಡ್ರಿ. ಖಾರ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊರಿ. ಒಬ್ಬೊಬ್ರು ಮನ್ಯಾಗ ಖಾರ ಭಾಳ ತಿಂತಿರ್ತಾರೆ ಮತ್ತು ಒಂದಿಷ್ಟು ಮನ್ಯಾಗ ಖಾರ ಭಾಳ ತಿಂತಿರಂಗಿಲ್ಲ. ಹೀಗಾಗಿ ನಿಮ್ಮ ಮನ್ಯಾಗ ಏನು ಅಭಿರುಚಿ ಇರ್ತೈತಲ್ರಿ ಆ ಅಭಿರುಚಿ ತಕ್ಕಂಗೆ ನೀವು ಖಾರ ಮತ್ತು ಉಪ್ಪು ಹಾಕ್ಕೋಬೋದು. ನಮ್ಮ ಮನ್ಯಾಗ ಸಣ್ಣ ಹುಡುಗರು ಅದಾರ, ಹೀಗಾಗಿ ನಾನು ಖಾರ ಭಾಳ ಹಾಕಂಗಿಲ್ರಿ. ಖಾರ ಭಾಳ ಹಾಕಿದ್ರೆ ಅವ್ರು ತಿನ್ನಂಗಿಲ್ರಿ. ಸೊ ನಾನು ಖಾರ ಕಡಿಮೆ ಹಾಕತ್ತೀನಿ ರೀ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಸಬ್ಬಸ್ಗೆ ಸೊಪ್ಪು ಅವ್ರು ತಿನ್ನಲಿ ಅನ್ನೋ ಉದ್ದೇಶಕ್ಕೆ ಬ್ಯಾಳ್ಯಾಗಿಟ್ಟು ಮಾಡತ್ತೀನಿ ರೀ. ನಿಮ್ಗೆ ಏನಾರ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬ್ಯಾಳಿ ಪಲ್ಯ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾರ್ದಂಗೆ ನೋಡಕತ್ತಿದ್ರಿ, ಈಗ ಒಂದು ಸಬ್ಸ್ಕ್ರೈಬ್ ಕೊಟ್ಬಿಟ್ರಲ್ಲ. ಮತ್ತು ಇವಾಗ ಸಬ್ಬಸ್ಗೆ ಸೊಪ್ಪು ಬೆಂದೈತಿ. ಈಗ ನಾನು ಸಣ್ಣಗೆ ಮೆತ್ತಗೆ ಕುದಿಸ್ಕೊಂಡಿರುವಂಥ ಬ್ಯಾಳಿ ಹಾಕ್ಕೊಳತ್ತೀನಿ ರೀ ಇದಕ್ಕೆ. ಹಿಂಗೆ ಹಾಕ್ಕೊಂಡು ಚಂದಾಗಿ ಕಡ್ಡಾಡ್ಸ್ಕೋಬೇಕು. ಹಿಂಗೆ ಎಲ್ಲ ಚಂದಂಗಿ ಸೊಪ್ಪು ಮತ್ತು ಆ ಬ್ಯಾಳಿ ಮಿಕ್ಸ್ ಆಗೋ ಹಂಗೆ ಕೈಯಾಡಿಸ್ಕೋಬೇಕು. ಹಿಂಗೆ ಕೈಯಾಡಿಸ್ಕೊಳ್ಳುವಾಗ ತಳ ಹೊತ್ತಿರ್ತೈತಿ. ಅದಕ್ಕೆ ಮೀಡಿಯಮ್ ಫ್ಲೇಮ್ದಾಗ ಗ್ಯಾಸ್ ಇಟ್ಕೊಳ್ರಿ. ಹಿಂಗೆ ಹಾಕ್ಕೊಂಡಿದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗಿ ಕೈಯಾಡಿಸಿ ಮತ್ತೊಂದು ಕುದಿಯಾಕ ಬಿಡ್ಬೇಕ್ರಿ ಇದನ್ನು. ಈ ಬ್ಯಾಳಿ ಪಲ್ಯದ ರುಚಿಯಾದ ಗಮ್ಮತ್ತು ಹೇಳ್ತೀನಿ ಬರ್ರಿ ನಿಮ್ಗೆ. ಈ ರುಚಿಯಾದ ಬ್ಯಾಳಿ ಪಲ್ಯದ ಮ್ಯಾಗ ಸ್ವಲ್ಪ ತುಪ್ಪ, ಮಗ್ಗಲ್ದಾಗ ಒಂಚೂರು ಕೆಂಪಿಂಡಿ ಮತ್ತು ಒಂದು ಹಸಿರು ಮೆಣ್ಸಿನ್ಕಾಯಿನ ಎಣ್ಣೆಯಾಗ ಉಪ್ಪು ಹಾಕಿ ಕರ್ದಿದ್ದು ಮೆಣ್ಸಿನ್ಕಾಯಿ ಮಗ್ಗಲ್ದಾಗ ಒಂದಿಟ್ಟು ಇತ್ತಂದ್ರೆ 4 ರೊಟ್ಟಿ ಹೆಚ್ಚಿಗೆ ಹೋಗ್ತಾವೆ ನೋಡ್ರಿ. ನಾ ಈಗ ಹೇಳಿದಂಥ ಎಲ್ಲ ಐಟಮ್ಸು ಒಂದೇ ತಾಟ್ನಾಗ ಇತ್ತಪ್ಪ ಅಂತಂದ್ರೆ ಅದ್ರ ಜೊತೆಗೆ ಮತ್ತು ಬಿಸಿ ರೊಟ್ಟಿ ಇತ್ತಂದ್ರೆ ಬೇರೆ ಏನೂ ಬೇಡ, ಹೊಟ್ಟೆ ತುಂಬೋದಲ್ರಿ ಮನಸ್ಸು ತುಂಬತೈತಿ. ಈ ವಿಡಿಯೋ ನೋಡ್ತಾ ನೋಡ್ತಾ ನಾ ಹೇಳೋದು ಕೇಳ್ತಾ ಕೇಳ್ತಾ ಬಾಯಾಗ ನೀರು ಬಂತಲ್ರಿ ನಿಮ್ಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಕತಿ ಅಂತ ನಾ ಅಂದ್ಕೊಂಡೀನಿ ರೀ. ನಿಮಗೆಲ್ಲ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ರೀ.